ಮನುಷ್ಯ ಕೊಟ್ಟದ ಮನಿತನ, ದೇವ್ರು ಕೊಟ್ಟದ ಕಡಿತನ. ಇವ ಕೈ ಎತ್ತಿ ಆಶೀರ್ವಾದ ಮಾಡಿದಾಗ ಅರಮನೆ ಆತು, ಆಳು ಹೋಳು ಕಾಳು ಕುದುರೆ ದನ ಕರ ಮೂಲೆಲ್ಲ ನಿಟ್ಲು ಹತ್ತಿ ಬಂಗಾರ ಬೆಳ್ಳಿ ಎಲ್ಲ ಮಾಡಿ ರಾಜ್ಯ ಮಣಿತನಗತ್ತೆ ಸುಂದರವಂತ ಅಲ್ಲಿ ಒಂದು ಮನೆ ತಯಾರಾಗಿ ಅವ್ರಿಗೆಲ್ಲ ಇಲ್ಲಿ ಏನು ಉಣಾತಿರಲ್ಲ, ಇಲ್ಲಿ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಎಡೆಗೆ ಅದನ್ನ ಕೊಟ್ಟಿದ್ದು ಕೃಷ್ಣ. ಕೈ ಎತ್ತಿ ಆಶೀರ್ವಾದ ಮಾಡಿದಾಗ ಅಲ್ಲಿ ಗುಡಿಸಲು ಹೋಗಿ ಪಂಚ ಪಕ್ವಾನ ಊಟ ಎಲ್ಲ ಅರಮನೆ ತಯಾರಾತಂತೆ. ವಾ ಶಾಣ್ಯಾದಿ, ಇದನ್ನ ಅನುತ್ನ್ಯಾಗ ಒಂದು ಮಾತಂದ ನಾ ಮರ್ತೀನಿ, ನೆನಪು ಮಾಡ್ತಾನೆ. ಬೊಗಶಾಗ ಅವಲಕ್ಕಿ ಹಿಡ್ಕೊಂಡು ಒಂದು ಮಾತಂದ, ಏ ಸುಧಾಮ ಈ ಅವಲಕ್ಕಿ ಎಟ್ಟು ಬೆಳ್ಳಗದಾವು ಅಂದ. ಮತ್ತು ಹೆಂಗಿರ್ತಾವ ಇವ? ಬೆಳಗಿರ್ತಾವ ಮತ್ತು ಅರಿಶಿನ ಬಣ್ಣ ಇರ್ತಾವ. ಅರಿಶಿನ ಅಕ್ಕನ ಅರಿಶಿನ ಬಣ್ಣ. ಈ ಅವಲಕ್ಕಿ ಬೊಗಶಾಗ ತೊಗೊಂಡೊಂದು ಮಾತಂದ, ಏ ಸುಧಾಮ ಈ ಅವಲಕ್ಕಿ ಎಟ್ಟು ಬೆಳ್ಳಗದಾವು. ಎರಡು ಅರ್ಥದಾಗ ಹೇಳಿದ. ಏನು ಗೊತ್ತೈತೇನ್ರಿ? ಈ ಅವಲಕ್ಕಿ ಎಟ್ಟು ಬೆಳ್ಳಗದಾವಲ್ಲ, ನಿನ್ನ ಮನಸ್ಸು ಸಹಿತ ಅಟ್ಟ ಸ್ವಚ್ಛ ಐತಿಯಪ್ಪ. ಅದಕ್ಕಾಗಿ ವನ ಅವಲಕ್ಕಿ ಸಲುವಾಗಿ ನಾ ಕುನ್ಯಾಗ ಎಷ್ಟು ಸ್ವಚ್ಛ ಅದಾವಲ್ಲ ಅವಲಕ್ಕಿ, ಅಂತ ಬಂಗಾರದಂತ ನಿನ್ನ ಮನಸ್ಸು ಐತಿಲ್ಲ. ಅದು ಅವಲಕ್ಕಿಗೆ ಎಣ್ಣೆ ಗೊತ್ತಿಲ್ಲ, ಉಳಿಗಡ್ಡಿ ಗೊತ್ತಿಲ್ಲ, ನಾ ಯಾಕೆ ಕುಣಿತೀನಿ? ಇದು ಶುಭ್ರ ಇದ್ದಂಗೆ ನಿನ್ನ ಮನಸ್ಸು ಶುಭ್ರ ಐತಿ. ಅದಕ್ಕಾಗಿ ನನ್ನ ದೇವರಾದ್ರೂ ಸಹಿತ ನಾನು ಯಾವುದು ಕುಣಿಸಾತೈತಿ? ನಿನ್ನೊಳಗಿರುವಂಥ ಪ್ರೇಮ ತಿಳಿತಿಲ್ಲ ಎಂಬ ಪ್ರೀತಿ ಬಹಳ ಸುಂದರವಾಗಿ ಹೇಳುವಂಥ ಈ ಪ್ರಸಂಗದಲ್ಲೇ ಇಟ್ಟೆಲ್ಲ ಚಾಣೆದ್ಕೊಂಡಂದು ಊಟ ಮಾಡಂದ. ಪಾಪ ಸುಧಾಮ ಹಸದು ಕುಂತಿತ್ತು, ಬಾಸುಂದೆ ನೀಡಾಕತ್ತಾನ, ಹೋಳಿಗೆ ತುಪ್ಪ ಹಾಕಾಕತ್ತಾನ. ಎಡಿ ಒಳಗೆ ತುಪ್ಪ ಹೋಳಿಗೆ ಉಣ್ಣುತ್ನ್ಯಾಗ ಸುಧಾಮ ಮತ್ತೊಮ್ಮೆ ಎತ್ತಂತ. ಮ್ಯಾಗ ಯಾಕೆ ಹೇಳ್ತಾನವ? ಮತ್ತೊಮ್ಮೆ ಎತ್ತ. ಯಾಕೆ ಗೊತ್ತೇವ? ಯಾಕತ್ತ ಗೊತ್ತಾ? ದೇವರೇ ಕೃಷ್ಣ, ನೀ ರಾಜ, ನೀ ದೇವರು, ಬಂಗಾರ ಎಳಗ ನಂಗೆ ಹೋಳಿಗೆ ತುಪ್ಪ ಉಣಸಾಕತ್ತಿ. ಅದ್ರ 8 ದಿನ ಆಯ್ತು. ಗುಡಿಸಲು ಸೋರೋ ಗುಡಿಸಲಿನೊಳಗ 20 ಮಕ್ಕಳು ಕರ್ಕೊಂಡು ಎಲ್ಲ ಮಕ್ಕಳು ಯಾವಾರು ಹೊಟ್ಟೆ ತಳತಾವ. ಅಲ್ಲಿ ಅಂಬಲಿ ಗಂಜಿಲ ಮಕ್ಕಳು ಉಪವಾಸ ಇದ್ದಾಗ ಈ ಹೋಳಿಗೆ ತುಪ್ಪ ನನ್ನ ಒಳಗೆ ಕೃಷ್ಣ ಹುಚ್ಚಿ ಹೆಂಗಸ ಮಕ್ಕಳು ಕರ್ಕೊಂಡು ಅಳವತ್ನ್ಯಾಗ ಗಂಜಿಲೊಳಗೆ ಯಾವಾರು ಹೊಟ್ಟೆ ಅಂತ ಹೊಟ್ಟೆ ಬಡ್ಕೊಳ್ಳುತ್ನ್ಯಾಗ ಅವ್ರನ್ನೆಲ್ಲ ಬಿಟ್ಟು ಹೋಳಿಗೆ ತುಪ್ಪನ ಹೆಂಗೆ ಉರ್ಲಿ ಅಂತ ಕಣ್ಣೊಳಗೆ ನೀರು ಬಂದಿದ್ದು. ಆದ ಕೃಷ್ಣ ಅಂತಿದ್ದ, ಹುಚ್ಚ ನಿನಗೇನು ಕೊಟ್ಟಿಲ್ಲ ಅವ್ರಿಗೆ ಅಲ್ಲಿ ಕೊಟ್ಟ ಬಿಟ್ಟೇನಿ. ಅದು ನಮ್ಮ ಬೆನ್ನ ನಮ್ಗೆ ಗೊತ್ತಾಗಂಗಿಲ್ಲ. ದೇವ್ರ ಲೀಲಾ ಚಮತ್ಕಾರ ನಮಗೆ ಹೆಂಗೆ ಗೊತ್ತಾಗ್ತತಿ ಹೇಳಿ? ಶಾಣ್ಯಾದಿ ಉಣ್ಣೊಂದು ಕೃಷ್ಣ ನೀಡಿರ್ತಕ್ಕಂಥ ಹಸುದು ಬಂದಂಥ ಈ ಜೀವ ಎಲ್ಲ ಊಟ ಮಾಡ್ತಂತೆ. ಅವಾಗ ಒಂದು ಮಾತು ಹೇಳ್ತಾನ, ಸುಧಾಮ ನಾಳೆ ಚಿಕ್ಕೋಡಿ ಕಾರ್ಯಕ್ರಮ, ನಾಡ್ದು ಉಂಬ್ರಾಣಿ, ಅಚ್ಚಿನಾಡ ಸಂಕೇಶ್ವರ, ಮುಂದಿನ ರವಿವಾರ ಬೆಳಗಾವ, ದಿನೊಂದೂರಿಗೆ ನಿನ್ನ ಸತ್ಸಂಗ ಆಗ್ಬೇಕು. ಬಂಗಾರ ರಥದಲ್ಲಿ ಸುಧಾಮ, ರಥ ನಡೆಸಾವ ಕೃಷ್ಣ. ಹಿಂದೆ 100 ಗಟ್ಟಲೆ ರಥಗಳು. ಇಂಥ ಒಂದು ಊರಿಗೆ ಬಂದಾಗ 100 ಹಳ್ಳಿ ಜನ, 1000 ಗಟ್ಟಲೆ ಜನ ಹಿಂಗೆ ಬಂದು ಕುಂತಿದ್ರೆ ವೇದಿಕೆ ಮೇಲೆ ನಿಂತು ಸುಧಾಮ ಭಗವಂತನ ಭಕ್ತಿ ಕಥೆ ಕೀರ್ತನೆ ಮಾಡ್ತಾ ಇದ್ರೆ ಮುಂದೆ ಕೂತು ಕೃಷ್ಣ ಚಪ್ಪಾಳಿ ತಟ್ಟಿ ಆನಂದದ ಕಣ್ಣೀರು ಸುರಿಸ್ತಿದ್ದಂತೆ. ಅವ ಏನೇನು ನುಡಿತಿದ್ದ ದೇವರ ತನ್ನೊಳಗೆ ಆ ಬೆಳಕು ಕಾಣ್ತಿದ್ನಂತೆ. ದೇವರ ಕೂತು ಚಪ್ಪಾಳಿ ತಟ್ಟಬೇಕಾಗಿತ್ತಂದ್ರೆ, ಕೃಷ್ಣ ರಥ ನಡೆಸಬೇಕಾಗಿತ್ತಂದ್ರೆ, ಸುಧಾಮನ ದೇವರಂತ ಕುಣಿಸ್ಬೇಕಾಗಿತ್ತಂದ್ರೆ ಅವನ ಪ್ರವಚನಕ ಸುಧಾಮನ ನೋಡಿಲ್ಲ, ವಿವೇಕಾನಂದ ನೋಡಲಿಲ್ಲ. ಆದ್ರೆ ನಾವು ನೀವು ಜೀವಂತಿದ್ದಾಗ ಈ ಕಡೆ ಸೂರ್ಯ ಬರೋತ್ನ್ಯಾಗ ಬೆಳಗಾಗೋತ್ನ್ಯಾಗ ಲಕ್ಷ ಜನ ಬಂದ ಹಿಂಗೆಲ್ಲ ಲಕ್ಷಗಟ್ಟಲೆ ಜನ ಕೂತ ನಡೆದಾಡೋ ದೇವ್ರು ನಮ್ಮ ಸಿದ್ದೇಶ್ವರಪ್ಪ ಅವ್ರ ಮಾತಂದ್ರೆ ದೇವ್ರ ಮಾತಂತ ಕೇಳಿದ್ವಿ. ನಮ್ಮ ಕಾಲದಾಗ ನಾವು ಕೇಳಿದ್ವಿ ನಾವೆಲ್ಲ. ಆಗಿನ ಯುಗದಲ್ಲೇ ಸುಧಾಮನ ಮಾತಿಯಾಗಿ ಜನ ಇಲ್ಲ. ಇವತ್ತೊಂದೂರು ನಾಳೆ ಒಂದೂರು, ವಾರ 15 ದಿನ ಆದ್ರೆ ಬಿಡ್ವಾಲ್ ಮನೆಗೆ ಬೀಗರು ಬಂದಟ್ಟು ಖುಷಿ ಅಲ್ರಿ ಇವ. ಇನ್ನು ತೋಟ ನೋಡಕ್ ಹೋಗುದು, ರಾತ್ರಿ ನಾಟಕ ಅದ, ನಾಳೆ ಸಂಗೀತ ಅದ, ಆ ಊರವ್ರು ಭೇಟಿ ಬರ್ತಾರು, ನಾಳೆ ಇನ್ನೊಂದು ಕಾರ್ಯಕ್ರಮ, ಅಲ್ಲಿ ಹೋಗೋದದ. 11 ದಿನ ಆಯ್ತು, 20 ದಿನ ಆಯ್ತು. ಬಂದ ಕೂಡಲೇ ಹೆಂಗೆ ಕೇಳಿದ್ದ ನೀವು ಆರಾಮಂದಿದ್ದ. ತಿರುಗಿ ಒಂದು ಮಾತು ಅವನು ಕೇಳಲಿಲ್ಲ. ದಿನಕ್ಕೆ ದಿನ ಇವನು ಮಾನ ಸನ್ಮಾನ ಊಟ ತಿನ್ನೋದು ಉಣ್ಣೋದು ಇದನ್ನು ನಡೀತಂತ್ರಿ. 15 ದಿನ ಆದ ಬಳಿಕ ಸುಧಾಮ ವಿಚಾರ ಮಾಡಿದ, ದೊಡ್ಡವ್ರ ಮನೆ ಕತಿ ದೊಡ್ಡವ್ರದೇ. ನಾ ಸಾಯುತನ ಉಣ್ತನಂದ್ರು ಸಹಿತ ಇವು ಹೋಳಿಗೆ ತುಪ್ಪ ಉಣಸಾವ, ಇವೆಲ್ಲ ದೊಡ್ಡ ಸತ್ಕಾರ ಮಾಡೋ ಪ್ರಶ್ನೆ ಇಲ್ಲ. 15-20 ದಿನಗಳಾಯ್ತು. ಇವ ಅತಿಥಿ ಸೇವಾ, ದೇವರಂತ ಪಾದ ಪೂಜೆ ಮಾಡಿ ಉಣ್ಣೋದು ತಿನ್ನೋದು ಕುಣಿಯೋದು ಹಾಡೋದು ಎಲ್ಲ ನಡೀತು. ಕೃಷ್ಣ ಅಷ್ಟು ಖುಷಿಯಾಗಿದ್ದ. ಆದರೆ ಸುಧಾಮ ವಿಚಾರ ಮಾಡಿದ, ಒಂದು ವಾರ ಚಲೋ 2 ದಿನ 2 ವಾರ ಆಯ್ತು. ಬಂದ ಕೂಡಲೇ ಹೆಂಗದೆ ಅಂದ, ಮಂದೆ ಹೆಂಗೆ ಹೇಳೋದು ನಮ್ಮ ಲಿಷ್ಟ, ಆರಾಮ ಹೈ ಥೋಡ ಕಾಯ್ ನೈ. 15 ದಿನ ಆತು. ಇಬ್ಬರು ಚಂತನ ಇರ್ತೀವಿ, ಬೆಳತನ ಇಬ್ಬರು ಕುಣ್ತೀವಿ, ಬಾರತನ. ಮದುವೆ ಆಯ್ತು, ಹುಡುಗರು ಹುಡುಗರಿಗೆ ಹೊಲ ಆಯ್ತು,
ಕಬ್ಬಿನ ತೋಟ ಐತೋ, ಜ್ವಾಳ ಐತೋ, ಅಂಗಡಿ ಐತೋ, ವ್ಯಾಪಾರ ಐತೋ, ಹುಡುಗರು ಹೆಂಡತಿ ಸಲಾಗಿ ಸಂಸಾರಕ್ಕೆ ಏನು ಮಾಡ್ತೀವಿ ಕೇಳಂಗಿಲ್ಲ. ಮತ್ತು ನಾಳೆ ಹೊಸದು ಊಟದ ಮಾಡಿಸ್ತಾನು, ಮತ್ತೊಂದು ಊರಿಗೆ ಹೋಗೋಣಂತ. ಏನೋ ಉಂಡ್ರೆ ಸಹಿತ ನಮ್ಮ ಮನಿದು ನಮಗೆ 15 ದಿನ ಆದ್ರೆ ನೀವೇನು ಕೇಳುವಲ್ಲ. ದೊಡ್ಡ ಮನುಷ್ಯ ನಾನ ನೆನಪು ಮಾಡಿ ಕೊಡ್ಬೇಕತ್ತು. ಒಮ್ಮೆ ಇಬ್ಬರು ಕೂತಿದ್ರೇವ, ಇಬ್ಬರು ಕೂತಾಗ ಸುಧಾಮಂತಾನ ಕೃಷ್ಣ, ಸುಧಾಮನ್ ಕೃಷ್ಣಂದ ಯಾಕೋ ಒಮ್ಮಿಂದೊಮ್ಮೆ ಕೃಷ್ಣ ಅಂತೀಯಲ್ಲ, ಕೃಷ್ಣ ಏನಂದ, 21 ಮಕ್ಕಳಿಗೆ ಅಪ್ಪ ನಾನು ಅಂದ್ರೆ 21 ಹುಡುಗರ್ದವ, ಹುಡುಗರಿಗೆ ಏನು ಮಾಡ್ತೀಯ ಅಂತ ಕೇಳ್ತಾನಂತ ನೀವು ಅಂದ. 21 ಮಕ್ಕಳಿಗೆ ಅಪ್ಪ ನಾನು ಅಂದ ಸುಧಾಮ. ಕೃಷ್ಣ ಅದಕ್ಕೆ ಏನು ಅನ್ಬೇಕು, ಹರಕೆ ಹತ್ರ ಹುಡುಗರು ಆಗಂಗಿಲ್ಲ, 20 ಹುಡುಗರು ಹಡಗದಿದ್ದೀಪ ಅಪ್ಪ ನೀವು ಅಂತ ಅಂದ. ಓಹೋ ಅಂದ. ನಮ್ಮದು ಯಾಕೋ ನಾಪಾಸ ಹುಡುಗರ್ನ ಕೇಳಿ ಏನು ಮಾಡ್ತೇವೆ ಅಂತ ಕೇಳ್ಕೊಳ್ಳೆ ನಮ್ಮ ಪುರಾಣ ಬೆಚ್ಚಬೇಕತ್ತ. ನಾವ 21 ಮಕ್ಕಳಿಗೆ ಅಪ್ಪನ ಭಾಗ್ಯವಂತ ಅಂತಾನೆ. 21 ಮಕ್ಕಳಿಗೆ ಅಪ್ಪ ನಾನು, ಅನ್ನಿಲ್ಲ ನೀರಿಲ್ಲ ಬೆಂಕಿ ಅಂತ ಸುಡುವಂತ ಬಡತನ ಕೃಷ್ಣ ಕೃಷ್ಣ. ಅನ್ನ ನೀರಿಲ್ಲದೆ ಮಕ್ಕಳೆಲ್ಲ ಬಡತನದಲ್ಲಿ ರೊಟ್ಟಿ ಅಂತ ಹೊರಳಾಡುತ್ನ್ಯಾಗ, ಮನಿ ಮ್ಯಾಗ ನೆರಳಿಲ್ಲ, ಹೊಟ್ಟಿಗೆ ಅನ್ನ ಇಲ್ಲ, ಹೆಂಡತಿ ಮಕ್ಕಳು ಕರ್ಕೊಂಡು ತೊಳಲಾಡ್ತಾ ಇದ್ದಾಗ ಬೆಂಕಿ ಅಂತ ಬಡದ್ರೆ ಕೃಷ್ಣ ಭಾಳ ಬಡತಾನ. ಇದನ್ರೇ ಕೇಳಿ ಒಂದಿಟ್ಟು ಏನಾರ ಒಂದು 4 ಸೇರು ಜೋಳ ಒಯ್ತಾನಂತ ಅಳ್ಕೋತ ಹೇಳಿದ್ರು. ಕೃಷ್ಣಂದ ಮಕ್ಕಳು ಭಾಳ ಅಂದ್ರೆ ಪುಣ್ಯವಂತಂದ, ಭಾಳ ಬಡತಾನಂದ್ರ ಅಂದವ. ಬರೋದಪ್ಪ ಎಲ್ಲರಿಗೆ ಬಂದ ದೇವ್ರ ಹೆಸರು ತೊಗೊಂಡು ಮುಂದೆ ಹೋಗುದು, ಅದಕ್ಕೇನು ಮಾಡೋಣ ಅಂದ. ಸುಧಾಮಂದ ಇನ್ನು ಇಲ್ಲಿರೋದ್ರೊಳಗೆ ಏನೂ ಮಜಾ ಇಲ್ಲ, ನನಗೆ ಹೋಳಿಗೆ ಉಣ್ಣ ಸಮಯವನ್ನು ಕೊಡಂಗೆ ಕಾಣಂಗಿಲ್ಲ, ಮೊದಲಿಂದ ಗೊತ್ತಿದ್ದೀವಿ ಭಾಳ ಕೈಯ. ನಾಳೆ ಎದ್ದು ಕೂಡಲೇ ಹೋಗವಂದು, ನಿನ್ಗೆ ಯಾರಿಂದ ಇರಂದಾರ ಇವ್ ಕೆನಗೊಂದು ಹೋಗ್, ಇನ್ನೊಂದು ಬರಂಗಿಲ್ಲ ಹೋಗ್. 2 ಜಗಳ ಹಿಡಿದು ಬೆಳೆದು ಗಂಡ ಹೆಂಡ್ರ ಜಗಳ, ದೋಸ್ತರ ಜಗಳ, ಮಜಾ ಇರಂಗಿಲ್ಲ ಅವ. ನಾನಿ ಅದರ ದೇವ್ರು ಕೊಟ್ಟಿಲ್ಲತ್ತಿಲ್ಲವ, ನಮಗೆ ಗೊತ್ತಿಲ್ಲ. ಬೆನ್ನ ಹಿಂದೆ ಕೈ ಎತ್ತಿ ಕೊಟ್ಟಿದ್ದ. ಇದೊಂದು ಜೀವ ಸಂಸಾರದಾಗ ಬಡದಾಡ್ತಾನೆ, ಈ ಜೀವದ ಪರೀಕ್ಷೆ ಮಾಡ್ತೀವಿ. ರಾತ್ರಿ ಇಬ್ಬರು ಮಕ್ಕೊಂಡಾರ, ನಸಿಕಿನಾಗ ತಣ್ಣೀರು ಸ್ನಾನ ಮಾಡಿದ, ಹನಿಗೆ ಗಂಧ ಹಚ್ಕೊಂಡ, ಜೋಳಿಗೆ ಬೆನ್ನಿಗೆ ಹಚ್ಕೊಂಡು ಬರ್ತನು ಅಂತ ಹೊಂಟು. ಮುಂಜಾನೆ ನಾಷ್ಟ ಮಾಡ್ಲಾರ್ದ ಹೋಗಂತ ತಿಳ್ಕೊಂಡು ಕಳಿಸ್ತ. ಹೋಗುತ್ತ ನೀವು ಸಹಿತ ಏನು ಕೊಡ್ತು ನನ್ನವಲ್ಲ ದಕ್ಷಿಣ. ಆದರೆ ಸುಧಾಮ ಒಂದು ಮಾತಂದ, ಏನಂದು ಗೊತ್ತೇನು, ಯಪ್ಪ ಇವು ಭಾಳ ಪಕ್ಕ ಅದಾನ ಕೃಷ್ಣ, ಇವು ಏನೂ ಕೊಡೋದು ಬೇಡ, ಈ ಊರು ಸೀಮಿದ ಅಟ್ಟುತನ. ಇದೊಂದು ಬಂಗಾರ ಬೆತ್ತ, ಕೊಳ್ಳಾಗಿಂದ ಡೈಮಂಡ್ ಹಾರ, ಇದೊಂದು ದೋತ್ರ ಗೊತ್ತೇನು. ಹೋನ್ರಲ್ಲೇ ಬಂಗಾರ ಬೆತ್ತ ಅದೊಂದು 5 ಕೋಟಿ ರೂಪಾಯಿ ಕಿಮ್ಮತ್ತಾಗ್ತಿತ್ತು. ಬಂಗಾರ ಬೆತ್ತ, ಡೈಮಂಡ್ ಹಾರ, ಇದೊಂದು ದೋತ್ರ ಇಟ್ಟು ಮಾರಿ 10 ಕೋಟಿ ಬರ್ತಾವು. ಸಂಕೇಶ್ವರ ಮಡ್ಯಾಗ ಒಂದು 100 ಎಕರೆ ಜಮೀನು ಹಿಡಿಯಾಕೆ ಬರ್ತಾಯಿತ್ತು. ಕಬ್ಬ ಹಚ್ಚಿ ಪೈಪ್ಲೈನ್ ಮಾಡಿಬಿಡುನು, ಏನೂ ಕೊಡೋದು ಬೇಡ. ಈ ನಾನು ಕೊಟ್ಟನಲ್ಲ ಇದನ್ನಟ್ಟ ಊರು ಸೀಮಿದ ಅಟ್ಟೋತನ ಮರತ್ರ ಸಾಕು, ಮುಂದೆ ನಾವು ಇಸ್ಕೊಳಕ್ಕೆ ಬರಂಗಿಲ್ಲ. ಬರ್ತಾನ ಬಾಯ್ 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 ಬರ್ತಾನ. ಹೋಗಿ ಬಾ ಅಂತ ಬೆನ್ನ ಹತ್ತಿದ. ಹೊರಸಲ ದಾಟತ್ತಿದ್ದ, ನಿಲ್ಲುವಂದು. ಮತ್ತೆ ಯಾಕೆ ಸ್ಪೀಡ್ ಬ್ರೇಕರ ನಿಲ್ಲುವಂದು. ಯಾಕೆ ಕೃಷ್ಣ, ನಾವು ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತು ಇರಬಾರ್ದಯ್ಯ. ಏನೋ ನಿನ್ನ ಭಾಷೆ ಗೊತ್ತಾಗಲಿಲ್ಲಲ್ಲ. ಹಿಂದೆ ಮುಂದೆ ಅಂಗರಕ್ಷಕರಿಲ್ಲ, ಆನೆ ಅಂಬಾರಿ ಒಂಟಿಲ್ಲ, ಯಾರ ಕತ್ತಿ ಬಡಗಿ ಹಿಡ್ಕೊಂಡು ಬೆನ್ನಿಲಿಲ್ಲ. ಒಬ್ಬ ಸಾಮಾನ್ಯ ಬಡ ಮನುಷ್ಯ ನೀ ಹೋಗೋತ್ನ್ಯಾಗ ಕೋಟಿ ಬೆಲೆ ಬಾಳುವಂಥ ವಸ್ತು ತೊಗೊಂಡು ಹೋತ್ನ್ಯಾಗ ಯಾರೇ ಬಂದ್ರೆ ನೀನು ಹೊಡೆದು ಮಾಡಿ ಕಸ್ಕೊಂಡ್ರ ಅಂದ್ರೆ ಕಳ್ಳರ ಅಂಜಿಕೆಯೋ ಸುಧಾಮ. ಕಳ್ಳರ ಹಾದಿ ಬಡವ್ರು ಇರ್ತಾರಪ್ಪ, ಕಳ್ಳರ ಅಂಜಿಕೆ. ಈ ರತ್ನ ಹಾರೋದ್ರ ಚಿಂತಿಲ್ಲ, ಹೊಡೆದು ಕಸ್ಕೊಳ್ಳತ್ನ್ಯಾಗ ನಿನ್ನ ಜೀವ ಪ್ರಾಣ ರತ್ನ ಅಂತಂದ್ರೆ ಇನ್ನೊಮ್ಮೆ ಸಿಗಂಗಿಲ್ಲ. ಅಡವೆಯಾಗ ಒಬ್ಬ ಹೋಗ್ತಿ, ಬೆಳಗ್ಗೆ ತಿರುಗಾಡ್ತಿ, ಬಡ್ದು ಕಸ್ಕೊಳ್ಳೋದು ಬೇಡಪ್ಪ, ಅದಕ್ಕಾಗಿ ಇಲ್ಲಿ ತೆಗೆದಿಟ್ಟು ಹೋಗು ಅಂದ. ನೀವನ್ನ ನನ್ನ ಮೊದಲೇ ಗೊತ್ತೈತಿ ನೀ ಹೆಂಗಿದೆ, ಅದಕ್ಕಾಗಿ ಗೊತ್ತೈತಿ ಅಂತ ತಿಳ್ಕೊಂಡು ಕೊಳ್ಳಾಗಿನ ಡೈಮಂಡ್ ಹಾರ ತೆಗೆದ, ಜರತಾರಿ ಧೋತ್ರ ತೆಗೆದಿಟ್ಟ, ಕೈಯಾನ ಬಂಗಾರ ಬೆತ್ತ ಕೊಟ್ಟ. ಇವನ್ನೆಲ್ಲ ತೆಗೆದು ಮೂಲೆಯಾಗಿ ಇಟ್ಟಿದ್ರು, ಆ ಹೊಳಿವೆಲ್ಲ ತಗೊಂಡು. ಅದೇ ಹರಕ ಧೋತ್ರ, ಅದೇ ಮುರುಕಲ ಕಟಗಿ, ಅದೇ ತುಳಸಿ ಮಾಳೆ, ಹನಿ ಮೇಲೆ ಗಂಧ. ಕೃಷ್ಣ ಪರಮಾತ್ಮ ನಮಸ್ಕಾರ ಮಾಡೋತ್ನಾಗ 2 ಕಣ್ಣು ಮತ್ತೊಂದು ನೀರು ಬಂದುವಂತೆ. ಅವಾಗ ಒಂದು ಮಾತನ್ನು ಕೇಳ್ತಾನೆ, ಎರಡು ಸನ್ನಿವೇಶ ಒಂದು ಮಾತನ್ನು ಕೇಳ್ತಾನೆ. ಏನಂತ, ಸುಧಾಮ ನಾ ಕೊಟ್ಟಿರ್ತಕ್ಕಂಥದ್ದೆಲ್ಲ ತಿರುಗಿ ಕಸ್ಕೊಂಡೆ ಅಂತ ತಿಳ್ಕೊಂಡು ನಿನ್ನ ಮನುಷ್ಯಗೆ ಅಪಮಾನ ಕಣ್ಣೊಳ ನೀರು ಬಂದೇನು? ಇಲ್ಲ ಕೃಷ್ಣ,
ಈ ಜಗತ್ತಿನೊಳಗೆ ಯಾರು ಬಂದವರು ಬಂದವರೆಲ್ಲ ಖಾಲೆಗೈಲೆ ಹೋದ್ರು, ಆದ್ರೆ ಹೋಗುತ್ತ ಜ್ಞಾನ ಖಾಲೆಗೈಲೆ ಹೊಂಟಿಲ್ಲ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದ ಹೋಗುವ ನಡುವೆ ಭರಿ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ಪುರಂದರ ವಿಠಲನ ಕೊಂಡಾಡಬೇಕು ಮಾನವ. ಮೂಡೆ ಮಾಂಸದ ತಡಿಗೆ ದೇವರೇ, ನಿನ್ನ ಜಗತ್ತಿನೊಳಗೆ ಜಗತ್ತೆಲ್ಲ ಎಷ್ಟೋ ಜನ ಬಂದ್ರು, ನಂದು ತಂದಂತ ಬಡದಾಡ್ರು, ಬಂದವರೆಲ್ಲ ಖಾಲೆಗೈಲೆ ಹೋದ್ರು. ಆದ್ರೆ ನಿನ್ನ ಸನ್ನಿಧಾನಕ್ಕೆ ನಾ ಬಂದಾಗ ಖಾಲೆಗೈಲೆ ಹೊಂಟಿಲ್ಲ ಅಂದ. ಖಾಲೆಗೈಲೆ ಹೊಂಟಿಲ್ಲ ಅಂದ. ಅವಾಗ ಕೃಷ್ಣ ಒಂದು ಮಾತನ್ನು ಹೇಳ್ತಾನ, ಏನೇನು ಕೊಟ್ಟಿದ್ದೆ ಎಲ್ಲ ಇಸ್ಕೊಂಡು ಬಿಟ್ಟೇನಿ, ಹಂಗ ವನ ಕಟ್ಟಿಗೆ ತೊಗೊಂಡು ಹೊಂಟಿದೆ, ಏನು ತೊಗೊಂಡು ಹೊಂಟಿದೆ ಅಂದ. ಅವಾಗ ಕಣ್ಣು ತುಂಬ ನೀರು ತೊಗೊಂಡು ಒಂದು ಮಾತು ಹೇಳ್ದ, ಬರುತ್ನ್ಯಾಗ ಒಂದು ಚಲೋ ಮನಸ್ಸು ತೊಗೊಂಡು ಬಂದಿದ್ದೆ, ಆದ್ರೆ ಎಲ್ಲಿ ಗುಡ್ದಾಗ ಹೋಗ್ಲಿ ಕಾಡಿನ ಹೋದ್ರು ಸಹಿತ ಯಾರೂ ಕಳ್ಳರು ಮುಟ್ಟಲಾರ್ದಂಗ ಹೋಗುತ್ತ ನಿನ್ನ ಆಶೀರ್ವಾದ ಹೃದಯದೊಳಗೆ ನಿನ್ನ ಪ್ರೀತಿ ತಗೊಂಡು ಹೊಂಟಿದೆಲ್ಲ. ನಾ ಬಡುವಲ್ಲ ಹುಟ್ಟಿದವ ನೀನೆ, ಒಡಲಿಗೆ ಹಕ್ಕವ ನೀನೆ, ಉಡಲು ಹೊದಿಯಲು ವಸ್ತ್ರ ಕೊಡುವವ ನೀನೆ, ಮಡದಿ ಮಕ್ಕಳನ್ನೆಲ್ಲ ಬಿಡದೆ ಸಲುವ ಒಡೆಯ ಕೃಷ್ಣ. ನಿನ್ನ ಆಶೀರ್ವಾದ ಇದ್ದಾಗ ನಾಯಕ ಬಡು, ಬರುತ್ನ್ಯಾಗ ಖಾಲೆ ಬಂದೆ, ಹೋಗುತ್ನ್ಯಾಗ ನನ್ನ ಪ್ರೀತಿಯನ್ನು ತಗೊಂಡು ಹೊಂಟೇನಲ್ಲ, ನನ್ನ ಹೃದಯ ಪ್ರೀತಿಯನ್ನು ಯಾವ ಕಳ್ಳತನ ಮಾಡೋದಿಲ್ಲ, ಇದು ಸತ್ಯ. ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಧನ್ಯ ಧನ್ಯ ಸುಧಾಮ, ಧನ್ಯ ಧನ್ಯ ಅಂದ. ದೀಪ ಬೆಳಗಿರು, ಅವ್ರ ಹೆಣ್ಮಕ್ಳು ನಮಸ್ಕಾರ ಮಾಡ್ರು, ಇವ್ರಿದ್ರು ತೆಕ್ಕಿ ಬಿದ್ರು, ಕೈ ಮುಗುದ ಹೋಗ್ತಾನಂತ ಹಿಂದೆ ಹಳ್ಳಿ ವೇಳೆ ಕಣ್ಣೀರು ಒರೆಸ್ಕೋತ ಹೊಂಟ. ಎರಡು ಸನ್ನಿವೇಶ. ಒಂದು 20 ಹೆಜ್ಜೆ ಹೋಗಿದ್ರಿ, ಹಿಂಗ ಹನುಮಪ್ಪನ ಗುಡಿತನ. ಕೃಷ್ಣನೇ ನಿಲ್ಲು ಅಂದ. ಎಲ್ಲಾನು ಕೊಟ್ಟೇನು ಮತ್ತೆ ಕರಿತೀಯ ನಾವು, ನಿಲ್ಲು ಅಂದ. ಸುಧಾಮನ ಮತ್ತೆ ತಿರುಗಿ ಕರಿತಾನ. ಏನು ಕೊಡ್ತಾನೆ ಎಂಬಲತ್ತ ಬಂದ, ಕೊಡ್ಲಿಲ್ಲ. ಹಿಂದೆ ತಿರುಗಿ ಬಂದಾಗ ಒಂದು ಮಾತು ಹೇಳ್ತಾನೆ, ಸುಧಾಮ ನಿನ್ನ ಕಾಲೊಳಗಿರುವಂಥ ಪಾದರಕ್ಷೆ ಇದ್ದಾವಲ್ಲ, ಏನಂತೀರಿ ನೀವು, ಚಪ್ಪಲಿ ಪಾದರಕ್ಷೆ, ಶುದ್ಧ ಮಾತು ಪಾದರಕ್ಷೆ ಏನಂತೀರಿ, ಕಾಲಾನು. ಸುಧಾಮ ನಿನ್ನ ಕಾಲೊಳಗಿರುವಂಥ ಪಾದರಕ್ಷೆ ಇದಾವಲ್ಲ, ಚಪ್ಪಲ್ ಇದಾವಲ್ಲ, ಇಲ್ಲಿ ಬಿಟ್ಟು ಹೋಗು ಒಂದು. ಕೆಟ್ಟ ಬ್ಯಾಸಿಗೆ ಬಿಸಲಿ ಅವ, ಕಲ್ಲು ಮುಳ್ಳು ತುಳುಕೋತ ಅಡ್ಡ ಗುಡ್ಡದಾಗ ಹೋಗಬೇಕು, ಕಾಲನ್ ಚಪ್ಪಲಿ ಬಿಡು ಅಂದ ಪಾದರಕ್ಷೆ. ಈ ಮಾತನ್ನು ಕೇಳಿದಾಗ ರುಕ್ಮಿಣಿ ದೇವಿ ಎರಡು ಕಣ್ಣು ತುಂಬ ನೀರು ಬಂದು ಅಂತೆ. ಸುಧಾಮ ಚಪ್ಪಲ್ ಕಡಿತಿದ್ದ, ರುಕ್ಮಿಣಿ ಅಂದಳು, ಪತಿದೇವ ಸಥೇ, ರುಕ್ಮಿಣಿ ಏನಾಯಿತು, ನಿನ್ನ ಕಣ್ಣೊಳಗೆ ನೀರು ಯಾಕೆ? ಬಡವರು ಬಂದು ಭಕ್ತರಿಯಾಗಿ ದೇವರ ಧರ್ಮರಕ್ಷಣೆಗಾಗಿ ಬಂದಿರತಕ್ಕಂಥವ, ಕೆಳಗೆ ಬಿದ್ದವ್ರನ್ನ ಎತ್ತಾವ, ಹಸಿದವ್ರಿಗೆ ಅನ್ನ ಕುಣಾವ, ಎಲ್ಲರಿಗೆ ದೇವರಂತ ಜಗತ್ತಂತಿತ್ತು. ಇವತ್ತು ನೋಡಿದ ಬಳಕ ಹಂಗ ಅನಿಸ್ಲಿಲ್ಲ ನನಗೆ. ನೀವು ಹಂಗಿಲ್ಲ. ಯಾಕೆ ಸತೆ ಬಂಗಾರ ಬೆತ್ತ ಇಸ್ಕೊಂಡ್ರಿ, ನಾ ಸುಮ್ಮ ಕೂತೆ. ಕೊಳ್ಳಾಗಿನ ರತ್ನ ಹಾರಿ ಇಸ್ಕೊಂಡ್ರೆ ನಾ ಸುಮ್ಮ ಕುಂತೆ, ದೋತ್ರ ಇಸ್ಕೊಂಡ್ರೆ ಸುಮ್ಮ ಕೂತೆ. ಕಲ್ಲು ಮುಳ್ಳುಗಳನ್ನು ತುಳಿತಾ ಬಿಸಿಲೊಳಗೆ ಹೋಗತಕ್ಕಂಥ ಸುಧಾಮ 4 ರೂಪಾಯಿ ಕಾಲಾಗಿನ ಪಾದರಕ್ಷಿ ಚಪ್ಪಲ, ಬಿಸಿಲಾಗ ಹೋಗತಕ್ಕಂಥ ಬಿಸಿಲೊಳಗೆ ಕಾಲಾಗಿನ ಚಪ್ಪಲಿ ಸಹಿತ ಇಳಿಸ್ಕೊಂಡ್ರೆಲ್ಲ ಯಾರು ನಿಮಗೆ ದೇವ್ರು ಅನ್ನಬೇಕು? ರುಕ್ಮಿಣಿ ದೇವಿ ಈ ಮಾತನ್ನು ಹೇಳೋತ್ನ್ಯಾಗ ಕೃಷ್ಣ 2 ಕಣ್ಣು ತುಂಬ ನೀರು ಬರ್ತಾವಂತೆ. ತನ್ನ ಶೀರಿ ಶರಗ ತಗೊಂಡ ದೇವ್ರ ಕೃಷ್ಣನ ಕಣ್ಣೀರು ವರ್ಷ ಅಂದಳು. ಚಪ್ಪಲಿ ಯಾಕೆ ಇಸ್ಕೋತೀರಿ ಅಂತ ನಾ ಅಂದಿನಲ್ಲ, ನಿಮ್ಮ ಕಣ್ಣೊಳಗೆ ನೀರು ಯಾಕೆ? ನಾ ಮಾತಾಡತ್ನ ಏನು ತಪ್ಪು ಮಾತಾಡಿ ನಾನು ನಿನ್ನ ಲೆಕ್ಕ ನೋಡ್ಬೇಕಾದ್ರೆ ನಿನ್ನ ಮಾತನೊಳಗೆ ತಪ್ಪಿಲ್ಲ. ಮತ್ತು ನೀವು ಯಾಕೆ ಕಳ್ತೀರಿ? ಸತೇ ರುಕ್ಮಿಣಿ 4 ರೂಪಾಯಿ ಕಿಮ್ಮತ್ತಿನ ಚಪ್ಪಲ ಬಿಸಿಲಾಗ ಹೋಗುತ್ತೆ, ಸುಧಾಮದ ಕಸ್ಕೋಬಾರ್ದು. ಮುತ್ತ ರತ್ನ ಎಲ್ಲ ಕಸ್ಕೊಂಡು ಈ ಚಪ್ಪಲಿ ಕಸ್ಕೋಬಾರ್ದು, ನಿನ್ನ ಲೆಕ್ಕನಾಗ ಖರಿ ಅದ. ಆದ್ರೂ ನಾ ಬಿಚ್ಚಿ ಕಳೆದು ಹೋಗುವಂತಾನೆ. ಯಾಕೆ ಹೆಂಡತಿ ಅಂದಳು, ಯಾಕೆ ಕಳಿ ಅಂತೀರಿ? ಕಣ್ಣು ತುಂಬ ನೀರು ತಗೊಂಡು ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಇಲ್ಲ
ಈ ಚಪ್ಪಲಿ ಇಲ್ಲಿ ಯಾಕೆ ಕಳಿ ಅಂತ ಗೊತ್ತೇನು ರುಕ್ಮಿಣಿ ಅಂದ. ಯಾಕು ಅಂದಳು, ಸುಧಾಮನಂತ ಮಹಾತ್ಮ ಇನ್ನೊಮ್ಮೆ ಭೂಮಿ ಮ್ಯಾಗ ಹುಟ್ಟಂಗಿಲ್ಲ. ಸುಧಾಮನಂತ ಮಹಾತ್ಮ ಇನ್ನೊಮ್ಮೆ ಭೂಮಿ ಮ್ಯಾಗ ಹುಟ್ಟಂಗಿಲ್ಲ. ಕಾಲಾಗಿನ ಚಪ್ಪಲಿ ಕಳೆದ ಈ ದ್ವಾರಕಾನಗರ ಭೂಮಿ ಮ್ಯಾಗ ನಡ್ಕೋತ ಹೋದ್ರ ನನ್ನ ದ್ವಾರಕಾನಗರ ಭೂಮಿ ಎಲ್ಲ ಪವಿತ್ರ ಆಗ್ತೈತಿ. ಪವಿತ್ರ ಸುಧಾಮನ ಪಾದೆಲ್ಲ ಮುಟ್ಟಿ ನನ್ನ ದ್ವಾರಕಾ ಭೂಮಿ ಎಲ್ಲ ಪವಿತ್ರವಾಗಲಿ, ಭೂಮಿ ಪಾಪಗಳಿಲ್ಲ ಅಂತ ಚಪ್ಪಲ ಕಳಿಯಂದೆ ವಿನಃ ₹4 ಸಲುವಾಗೆಲ್ಲ ಸತೇ. ಇದು ಸತ್ಯ. ಸುಧಾಮನಂತಹ ಮಹಾತ್ಮ ಇನ್ನೊಮ್ಮೆ ಜಗತ್ತಿನಲ್ಲಿ ಬರೋದಿಲ್ಲ. ರುಕ್ಮಿಣಿ ಹೇಳ್ತಾಳೆ, ಮಹಾತ್ಮ ಅಷ್ಟು ದೊಡ್ಡವಂತ ನನ್ನ ತಪ್ಪಾಯ್ತ್ರಿ, ಕಳಿಸ್ಕೋರಿ. ಹಿಂದೊಳ್ಳಿ ನೋಡಿ ಕೈ ಮುಗಿತಾ ನಮಸ್ಕಾರನ್ನ ಹೇಳಿ ಭಗವತ್ ನಾಮ ಸ್ಮರಣೆ ಮಾಡ್ತಾ ಸುಧಾಮ ತಿರುಗಿ ಬರ್ತಾನೆ. ಎಲ್ಲಿ 21 ದಿನಕ್ಕೆ ತಿರುಗಿ ತನ್ನ ಊರಿಗೆ ಬಂದ. ಆ ಬೇವಿನ ಗಿಡ ತೆಳಗ ಅವ್ರದೊಂದು ಗುಡಿಸಲಿತ್ತ, ಕಾಗಿ ಮ್ಯಾಗ ಕುಣ್ತಿದ್ದು, ಕವು ಕಂತಿದ್ದು, ಇದೊಂದು ಗುಡಿಸಲಿತ್ತಲ್ಲ. ಆ ಬೇವಿನ ಗಿಡ ಮೂಲಿಗೆ ಬಂದು ನಿಂತು ನೋಡಿದ, ಕಡಿದ್ ನೋಡ್ರಿ 1-2 ನಿಮಿಷ. ಬೇವಿನ ಗಿಡ ತೆಳಗೆ ಬಂದು ನೋಡಿದ, ಗುಡಿಸಲಿಲ್ಲ. ಬೇವಿನ ಗಿಡದ ಮುಂದೆ ತಿರುಗಿ ನೋಡಿದ, ದೊಡ್ಡ ಅರಮನೆಗತ್ತೆ, ದೊಡ್ಡ ಮನೆ, ಆಕಳು, ದನ, ಕರ, ಆನೆ, ಒಂಟಿ, ಹಾಳು, ಹೋಳು ಎಲ್ಲ ದೊಡ್ಡ ರಾಜವು. ಅಲ್ಲಿ ನಿಂತಂತ ಸುಧಾಮ ಅಲ್ಲೊಮ್ಮೆ ಅಳ್ತಾನ. ಅತ್ತ ಏನಂದು ಗೊತ್ತೇನ್ರಿ, ಹೊಟ್ಟಿಗೆ ಅನ್ನ ಇರ್ದಿದ್ರು, ಕುಡಿಲಿಕ್ಕೆ ನೀರಿರಿದ್ರು ಸಹಿತ ಮಕ್ಕಳನ್ನು ಹೆಂಡತಿನ ಕರ್ಕೊಂಡು ಮನ್ಕೊಳಾಕ ಒಂದು ಸಣ್ಣ ಗುಡಿಸಲಿತ್ತು. ದೇವ್ರ ಭೇಟಿಗೆ ನಾವು ಹೋದೆ, ಯಾರೋ ಬಂದ ನನ್ನ ಮಕ್ಕಳ ಹೆಂಡತಿನ ಹೊರಗಾಕಿ ಯಾವ ದೊಡ್ಡ ಮನುಷ್ಯ ಬಂದ ಅರಮನೆ ಕಟ್ಕೊಂಡ. ನನಗೆ ಇರಾಕ ಒಂದು ಜಾಗಿಲ್ಲ, ನನ್ನ ಹೆಣ್ಣು ಮಕ್ಕಳಲ್ಲಿ ಎಲ್ಲಿ ಹಾದಿ ಪಾಲಾದು ಏನು ಗೊತ್ತಿಲ್ಲ. ಎಂಥ ಕಷ್ಟ ದೇವರೇ, ಎಂಥ ಕಷ್ಟ. ಅವಾಗ ಅರಮನೆ ಕಡೆ ನೋಡಿ ಅಳುತ್ತಿದ್ದ. ಸುಶೀಲಾದೇವಿ ಕೊಳ್ಳಾಗ ಲಕ್ಷ ಬೆಲೆ ಬಾಳುವಂಥ ಬಂಗಾರ, 4 ಬಂಗಾರ ಬಳಿ, ಜರತಾರಿ ಬಂಗಾರ ಹೇಳಿ ಸೀರಿ, ಮೂಗಿನಲ್ಲಿ ಮೂಗುತಿ, ಎಲ್ಲ ಮಕ್ಕಳು ದೊಡ್ಡ ಎಲ್ಲ ಅರಿವೆ ಹಾಕೊಂಡು ಬಂಗಾರ ಕಳಿಸಿ ಬಂಗಾರ ಮಂಗಲಾರತಿ, ಬಂಗಾರ ಚೌಕಿ ಮನೆ ತಗೊಂಡು ಬಂದ. ಮನೆ ಹಾಕಿ ಅವನ ಮ್ಯಾಗ ನಿಲ್ಲಿಸ್ತಾರ. ಮಕ್ಕಳು ಪಾದ ತೊಳಿತಿದ್ದು, ಹೆಂಡತಿ ಪಾದಿ ಗಂಧ ಹಚ್ಚತಿದ್ಳು, ಹುಡುಗರೆಲ್ಲ ಹೂ ಹಾಕಾತಿದ್ದು. ನಾರಾಯಣ ನಾರಾಯಣ. ಎಲ್ಲ ಮಕ್ಕಳು ಪೂಜೆ ಮಾಡಿ ಸುಶೀಲಾದೇವಿ ಮಂಗಳಾರತಿ ಮಾಡ್ತಾ ಇದ್ದಾಗ ಅವನ್ ಗುರುತು ಹತ್ತಲಿಲ್ಲ. ಯಾರ್ದು? ಹೆಂಡತಿ ಗುರುತು ಹತ್ತಲಿಲ್ಲ. ಆ ಮೊದಲಿಂದೆಲ್ಲ ನೋಡಿತ್ತು, ಮೊದಲಿಂದೆಲ್ಲ ಇದೆಲ್ಲ ಮಕ್ಕಳು ಹೂ ಹಾಕಾತಾವ, ಕೈಯಾಗ ಬಂಗಾರ ಆರತಿ ಕೊಳ್ಳ, ಕೈಯಾಗ ಬಂಗಾರ ಬಳ್ಳಿ ಇದನ್ನೆಲ್ಲವನ್ನು ನೋಡಿದಾಗ ಸುಧಾಮನೆ ಗುರುತು ಹತ್ತಲಿಲ್ಲಂತೆ. ಯಾರೋ ವಾನಿ ಅಂದ, ಸ್ವತಃ ಮೆಸೇಜ್ ಯಾರೋ ವಾನಿ ಅಂದ. ಕೈ ಮುಗಿದು ನಿಂತಿರ್ತಕ್ಕಂಥ ಆ ತಾಯಿ ಹೇಳ್ತಾಳೆ, ಜನ್ಮ ಜನ್ಮಾಂತರವಾಗಿ ನಿಮ್ಮ ಪಾದ ಸೇವೆಯನ್ನು ಮಾಡ್ತಕ್ಕಂಥ ಸುಶೀಲೇರಿ ನಾನು ನಿಮ್ಮ ಹೆಂಡತಿ, ನಾ ಸುಶೀಲೇರಿ ನಿಮ್ಮ ಪಾದ ಸೇವೆ ಮಾಡ್ತಕ್ಕಂಥ. ಓಹೋ ಸುಶೀಲೆ, ನಾ ದೇವ್ರ ಭೇಟಿಯಾಗಕ್ಕೆ ಹೋಗಾನ, ಇಲ್ಲಿ ಯಾರೋ ಸಾವುಕಾರ ಮನೆ ಕಟ್ಟ್ಯಾರ ಕಾಣ್ತತಿ. ನೀನು ಅಡುಗೆ ಮಾಡಕ್ಕೆ ಹುಡುಗರು ದನ ಕಾಯಕ್ಕೆ ನೌಕರಿ ಇಟ್ಕೊಂಡಾರ ಕಾಣ್ತತಿ. ಏನು ಬಂದ್ರೆ ಇವ್ರು ಅಂಗಳ ಹೊಡಿನ ಕಡೆಗೆ ಆಡ್ರೋ ಹೊತ್ತು ಊಟ ಅರಿವು ಸಿಕ್ಕರೆ ಸಾಕು. ಈ ಮಾಲಕ್ ಯಾವ, ಈ ಮನೆ ಮಾಲಕ್ ಯಾವ ನಿಮ್ಮ ನೌಕರಿ ಇಟ್ಕೊಂಡವ? ಆ ಕಣ್ಣೊಳಗೆ ನೀರು ತಂದು ಹೇಳ್ತಾಳೆ, ಯಾರಲ್ಲ ಈ ಮನೆ ಮಾಲಕರು ಯಾರು? ಯಾಕೆಂತಾಳೆ, ಮನೆ ಮಾಲಕರು ಯಾರು ಅಲ್ಲ, ಮತ್ತೆ ಯಾರು? ಈ ಮನೆ ನಮ್ಮದು. ಮ್ಯಾಗ ಸೋರೆ ಚಪ್ಪರಕ್ಕೆ ಒಂತೇಕೆ ರೌಂದಿ ತಂದು ಹಾಕಾಕ ಮುಚ್ಚಾಕಿದ್ದಿದ್ದಿಲ್ಲ. ಇಟ್ಟು ನನ್ನ ಮನೆ ಕಟ್ಕೊಂಡು ಹೆಂಗ? ಆಕೆ ಒಂದು ಮಾತು ಹೇಳ್ತಾಳೆ, ಒಂದು ಹಿಡಿ ಅವಲಕ್ಕಿಯನ್ನು ತಿಂದು, ಏನು ಹೇಳ್ತಾಳೆ, ಒಂದು ಹಿಡಿ ಅವಲಕ್ಕಿಯನ್ನು ತಿಂದು 2 ಕೈಗಳನ್ನು ಎತ್ತಿ ನನ್ನ ಮನೆ ಮೇಲೆ ಆಶೀರ್ವಾದ ಮಾಡಿ, ಕೃಷ್ಣ ಕೊಟ್ಟಿರುವಂಥ ಆಶೀರ್ವಾದ, ಅವನು ಕೊಟ್ಟಿರುವಂಥ ಪ್ರಸಾದ ಇದು. ಇಷ್ಟು ಅವಲಕ್ಕಿಯನ್ನು ದೇವರ ತಿಂದ, 2 ಕೈ ಎತ್ತಿ ಮೇಲೆ ಆಶೀರ್ವಾದ ಮಾಡಿದಾಗ ಈ ಬಿಳುಕಲು ಗುಡಿಸಲೆಲ್ಲ ಹೋಗಿ ಅರಮನೆ ಆಯಿತು. ನನ್ನ ಕೃಷ್ಣ ದೇವರು ಕೊಟ್ಟಿರುವಂಥ ಪ್ರಸಾದವನ ಆಶೀರ್ವಾದ ಇದು. ಕೊಟ್ಟದ್ದು ಕೆಟ್ಟೀತನಲ್ಲೂ ಬೇಡ, ಅದು ಶಿವನ ಕೈಲಾಸದಲ್ಲಿ ಪುಣ್ಯ ಬುದ್ಧಿ ಕಟ್ಟುವುದು ಸರ್ವಜ್ಞ. ಅಲ್ಲಿ ನಿತ್ತಂತ ಒಂದು ಮಾತು ಹೇಳ್ತಾನೆ. ಅದಕ್ಕೆ 2 ಸಣ್ಣ ಕೈ ತಗೊಂಡ ಬೇಡಕ್ಕೆ ಹೋಗಿ 4 ಸೇರು ಜೋಳ. ಕೃಷ್ಣ ನೀ ಎತ್ತಿ ಕೊಟ್ರೆ ಈ ಕೈ ಎಷ್ಟು ಭಾರ ಬರ್ತಿತ್ತು? ಕ್ರೋಜರ, ಛೋಟಾ, ಹತ್ತಿ, ಟ್ರಕ್ ಇದ್ದು ಅನ್ನವಾಗ ಬೇಡ್ಕೊಳಕ್ ಬಂದ್ರೆ 4 ಸೇರು, 8 ಸೇರು, 10 ಸೇರು ಅದ್ರ ವಜ್ಜಾಗ್ತಿತ್ತು. 100 ಕಿಲೋ, 100 ಮೈಲ. ಕೈಲಿಂದ ಎತ್ತಿ ಕೊಟ್ರೆ ಈ ಕೈಗೆ ಭಾರ ಆಗ್ತಾವಂತ. ನನ್ನ ಕೈಗೆ ನೀವು ಒಜ್ಜೆ ಕೊಡಲಾರ್ದ, ನನ್ನ ಬೆನ್ನಿಂದ 2 ಕೈ ಎತ್ತಿ ನನ್ನ ಮನೆ ಮೇಲೆ ಆಶೀರ್ವಾದ ಮಾಡಿ ನನ್ನ ಮನೆ ಉದ್ಧಾರ ಮಾಡ ಕೃಷ್ಣ, ನಿನಗೆ 1000 ನಮಸ್ಕಾರ ಅಂತ ಇಟ್ಟು ಬಂದು ಸುಮ್ಮ ಕುಂಡ್ಲಿಲ್ಲವ. ಅವು ದೇವರು ಕೊಟ್ಟಿದ್ದ 10 ಹಳ್ಳಿಗೆ ಬಡವ ಬಗ್ಗರಿ ದಾನ ಮಾಡಿದ.
ನೂರಾರು ಗುಡಿಗಳನ್ನ ಕಟ್ಟಿದ. ಹೆಂಡ್ರ ಮಕ್ಕಳಿಗೆಟ್ಟು ಬೇಕಲ್ಲ ಅಟ್ಟಿಟ್ಟುಕೊಂಡ ವನವಾಸ ಬತ್ತು, ಬಡತನ ಬತ್ತು, ಜಗತ್ ಹುಚ್ಚರಂದ್ರು, ಕಲ್ಲು ಹೋಗಿದ್ರು ಕೂಡ ಬೆಂಕಿ ಅಂತ ಬಡತನದೊಳಗೆ ಗಂಡು ಹೆಂಡ್ರ ಸಂಸಾರ ಮಾಡಿ ಇವ ಹಾಲಿನೊಳಗೆ ಸಕ್ರೆ ಅಂದಂಗ ಈ ಪ್ರಪಂಚದೊಳಗೆ ಭಕ್ತಿ ಸಕ್ರೆ ಹಾಕ್ಕೊಂಡ ಅಮೃತ ಅಂತಕ್ಕಂಥ ಭಗವಂತನ ನಾಮಸ್ಮರಣೆ ಮಾಡಿ ಕೃಷ್ಣನಿಗೆ ಗೆಳೆಯನಾಗಿ ಸುಖ ದುಃಖದ ಮಧ್ಯದಲ್ಲಿ ಸುಡುವಂಥ ಬಡತನದಲ್ಲಿ ಕೂಡ ಗಟ್ಟಿಯಾಗಿ ಮುಂದೆ ಹೋಗಿ ಎಲ್ಲರಿಗೆ ಸತ್ಯ ಧರ್ಮವನ್ನು, ಭಗವತ್ ಕಥೆಯನ್ನು, ಹಿಂದೂ ಧರ್ಮವನ್ನು, ಸಂಸ್ಕೃತಿಯನ್ನು ಆ ಶ್ರೀಹರಿ ನಾಮಸ್ಮರಣೆಯನ್ನು ಕಲಿಸಿ ಭಗವತ್ ಪ್ರೀತಿ ಪಾತ್ರರಾಗಿ ಗೆಳೆಯನಾಗಿ ಪರಮ ಮೋಕ್ಷವನ್ನು ಪಡ್ಕೊಂಡ ಅವ ಕುಚೇಲ, ಅವ ಸುಧಾಮ, ಕೃಷ್ಣ ಸುಧಾಮ ಅಂತಕ್ಕಂಥ ಕೃಷ್ಣ ಸುಧಾಮರ ಸಖ್ಯ ಭಕ್ತಿ ಜೀವನ ಕಥಾ ಭಾಗವನ್ನು ಗುರುಗಳ ಪಾದಿಗೆ ಅರ್ಪಿಸಿ